ಗಣಪತಿ ಉತ್ಸವ ಪ್ರಯುಕ್ತ ಇವತ್ತು ಎಲ್ಲರೂ ಸಾರ್ವಜನಿಕವಾಗಿ ಊಟದ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ನಮ್ಮ ಏರಿಯಾ ಗಣಪತಿನ ನಾವು ಬಿಡ್ತಾ ಇದ್ದೀವಿ. ಹೇಳಿ ಏನಿಲ್ಲ, ಇವಾಗ ಗಣಪತಿ ನೆನ್ನೆ ವಿಸರ್ಜನೆ ಇದು ಮಾಡಿದ್ದೀವಿ. ಇವತ್ತು ಗಣಪತಿನ ಮೆರವಣಿಗೆ ಮೂಲಕ ಕರ್ಕೊಂಡೋಗಿ 2ನೇ ದಿನಕ್ಕೆ ನಾವು ದೇವಿಗೆರುವ ದುಡ್ಡಿನಲ್ಲಿ ಶಂಕಿ ಮಠದಲ್ಲಿ ಜವಳಿ ಮಠದಲ್ಲಿ ನಾವು ವಿಸರ್ಜನೆ ಮಾಡ್ತೀವಿ. ಇವಾಗ ಅಲ್ಲಿ ರಂಗೋಲಿ ಸ್ಪರ್ಧೆ ನಡೀತಾ ಇದೆ. ಅವ್ರಿಗೆ ಪ್ರೈಸ್ ಕೊಟ್ಬಿಟ್ಟು ನೆಕ್ಸ್ಟ್ ಗಣಪತಿ ವಿಸರ್ಜನೆ ಮಾಡ್ತೀವಿ. ಓಕೆ ಓಕೆ, ಮತ್ತೆ ಸಿಗೋಣ. ಆಡಿಸ್ತಾರಂತೆ. ಬಕೆಟ್ ಇಂದ ಬಾಲ್, ಬಾಲ್ ಇಂದ ಬಕೆಟ್, ಬಕೆಟ್ ಇಂದ ಬಾಲ್. ದೊಡ್ಡವರು ಆಡ್ಬೋದು, ಸಣ್ಣವರು ಆಡ್ಬೋದು. ಪಾಸಿಂಗ್ ದ ಬಾಲ್ ಲೇಡೀಸ್ ವಿನ್ನರ್ಸ್ ಲಿಸ್ಟಿಗಿದೆ. ಪಾರ್ವತಿ ಅವರು 3ನೇ ಬಹುಮಾನ, ಸೌಮ್ಯ 2ನೇ ಬಹುಮಾನ, ರೇಣುಕಂಬ ಮಿಸ್ ಲತಾಮಣಿ ಅವರಿಗೆ ಮೊದಲನೇ ಬಹುಮಾನ. ಸಂಜೆ ಬಂದ್ಬಿಡಿ ಎಲ್ಲರೂ. ಇನ್ನೊಂದು ಲಾಸ್ಟ್ ಗೇಮ್ ಇದೆ. ಪಾರ್ಟಿಸಿಪೇಟ್ ಮಾಡಿದವ್ರಿಗೂ ಧನ್ಯವಾದ ಎಲ್ಲರಿಗೂ. ಈಗ ಬಕೆಟ್ ಇಂದ ಬಾಲ್ ಕೊನೆ ಆಟ ಆಡಿಸ್ತಿದೀವಿ. ಇದಾದ ತಕ್ಷಣ ಎಲ್ಲರೂ ಊಟಕ್ಕೆ ಬರ್ಬೇಕು. ನಾವು ಹುಡುಗರೊಂದು ಆಡ್ತೀವಿ. ನಾವು ಹುಡುಗರಿಗೆ ಏನು ಬೇಡವಾ, ನೀವು ಮಾತ್ರ ಆಡಲ್ಲ. ನಾವು ಹುಡುಗರಿಗೆ ಒಂದು ಆಟ ಆಡ್ಕೋತೀವಿ ಬಿಡಿ. ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನ ಅಗ್ರಹಾರ ಬೀದಿ 19ನೇ ವಾರ್ಡಲ್ಲಿ ನಾವು ಪ್ರತಿ ವರ್ಷ ಹೇಗ್ ಮಾಡ್ಕೊ ಬಂದಿದೀವಿ ಆ ತರ ಈ ವರ್ಷ ಮಾಡ್ತಾ ಇದೀವಿ. ಹೇಳಿ, 15 ವರ್ಷದಿಂದ ಮಾಡ್ತಿದ್ದಾರೆ. ಇನ್ನೇನು ಅರ್ಧ ಗಂಟೆ ಒಳಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಶುರುವಾಗಲಿದೆ. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಶ್ರೀಯವರ ಕೃಪೆಗೆ ಪಾತ್ರರಾಗಬೇಕಾಗಿ ಕಳಕಳಿಯ ಪ್ರಾರ್ಥನೆ. ಒಳ್ಳೆ ರಂಗೋಲಿಗೆ ಆಕರ್ಷಕ ಬಹುಮಾನ. ನಿಮ್ಮ ಏನು ಕ್ರಿಯೇಟಿವ್ನೆಸ್ ಇದೆ ರಂಗೋಲಿಲಿ ಲೇಡೀಸ್ ತೋರಿಸಬಹುದು. ಟಫ್ ಕಾಂಪಿಟೇಷನ್ ಇರುತ್ತೆ ನಮ್ಮ ಏರಿಯಾಲಿ ಯಾವಾಗ್ಲೂ ರಂಗೋಲಿಲಿ. ಈ ವರ್ಷ ನಂಗೆ ಇರ್ಬೇಕು. ಹಾಕದ್ 3 ಜನ ಫುಲ್ ಟಫ್ ಕಾಂಪಿಟೇಷನ್ ರಂಗೋಲಿಲಿ. ಹೌದಾ? ನಮ್ಮ ಗಣಪತಿ ಉತ್ಸವ ಪ್ರಯುಕ್ತ ಇವತ್ತು ಎಲ್ಲರೂ ಸಾರ್ವಜನಿಕವಾಗಿ ಊಟದ ವ್ಯವಸ್ಥೆ ಮಾಡಿದ್ವಿ. ಎಲ್ಲ ಊಟ ಮಾಡ್ತಾ ಇದ್ವಿ, ಟೇಬಲ್ ಊಟ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದರು. ನಮ್ಮ ಏರಿಯಾದಲ್ಲಿ ರಂಗೋಲಿ ಸ್ಪರ್ಧೆ ನಡೀತಾ ಇದೆ. ಇವಾಗ ನೋಡಿ ಅಜ್ಜಿ ಎಷ್ಟು ಚೆನ್ನಾಗಿ ಬಿಡಿಸ್ತಿದ್ದಾರೆ ರಂಗೋಲಿನ. ಇಲ್ಲ ಅಜ್ಜಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ ಆಂಟಿ. ಸುಷ್ಮಕ್ಕ, ನಂಗೆ ಬರಲ್ಲ ಬಿಡ್ಸಕ್ಕೆ. ನಾನು ಮಾಡಿದೆ, ಅವನ್ ನೀವು ಎತ್ತಿಲ್ಲ. ಸುಷ್ಮಕ್ಕ, ಏನ್ ಅನ್ನಿಸ್ತಿದೆ ಹೇಳಿ ರಂಗೋಲಿ ಸ್ಪರ್ಧೆ? ಕಾಂಪಿಟೇಷನ್ ಜಾಸ್ತಿ ಇದೆ ಅನಿಸ್ತದೆ. ಹೌದಾ? ಖುಷಿ ಆಗ್ತಾ ಇದೆ. ಕಾಂಪಿಟೇಷನ್ ಜಾಸ್ತಿ ಇದೆ ಈ ಸತಿ 3 ಜನದಿಂದ 1 2 3 4 5 6 ಜನ ಡಬಲ್ ಆಗ್ಬಿಟ್ಟಿದೆ.
ನನಗಿಂತ ಚಿಕ್ಕ ಹುಡುಗಿ ಎಷ್ಟು ಚೆನ್ನಾಗಿ ಬಿಡಿಸ್ತೈತೆ ನೋಡಿ. ಇವ್ರು ಎಷ್ಟು ಚೆನ್ನಾಗಿ ಬಿಡಿಸ್ತಿದ್ದಾರೆ. ಅಣ್ಣನೂ ರಂಗೋಲಿ ಬಿಡಿಸ್ತವ್ರೆ. ರಂಗೋಲಿ ನೋಡಿ ಭಯ ಪಡ್ಕೋಬೇಡಿ. ಹಾಂ ಅನಿಕೊಂಬು ಮಕ್ಳುಗಳು ಏನೋ ಬಿಡಿಸ್ತಿದ್ದಾರೆ. ಸದ್ವಿನ್ ಬನ್ನಿ. ಏನೋ ಹಾಕಿದ್ನೆಲ್ಲ ಬಿಡಿಸ್ತಾ ಇದ್ದಾರೆ. ಇಲ್ಲಿಂದ ಉತ್ಸವ ಹೋಗ್ಬೇಕಲ್ವ ಟ್ರ್ಯಾಕ್ಟ್ರಲ್ಲಿ, ಅದಕ್ಕೋಸ್ಕರ. ಯೂಟ್ಯೂಬಿಗೆ ಆಗ್ತಾರಲ್ಲ ಎಷ್ಟೊತ್ತಲ್ಲ ಗಾಳಿಗೆ ಆರೋಗ್ತಿರೋದು ಅದು. एकदन्ताय वक्रतुण्डाय गजेशानाय वानचन्द्राय श्रीगणेशाय धीमहि